ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಮಲ್ಲಿಕಾರ್ಜುನ್. ವೆಲ್ಕಮ್ ಬ್ಯಾಕ್ ಟು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸ್ನೇಹಿತರ, ಒಂದು ಗುಡ್ ನ್ಯೂಸ್ ಏನಂದರೆ, ಈ TET ನೋಟಿಫಿಕೇಷನ್ 2025 ಈ TET ಅಧಿಸೂಚನೆ ಈಗಾಗಲೇ ಹೊರಬಿದ್ದಿದೆ. ಅಪ್ಲಿಕೇಶನ್ ಹಾಕೋ ಡೇಟ್ಸು, ಎಜುಕೇಷನಲ್ ಕ್ವಾಲಿಫಿಕೇಷನ್ನು, ಸಿಲೆಬಸ್ಸು ಆ್ಯಂಡ್ ದೆನ್ ಎಕ್ಸಾಮ್ ಡೇಟ್ಸ್ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳ್ಕೊತ ಹೋಗೋಣ. ಅದಕ್ಕಿಂತ ಬಿಫೋರ್ ಆಗಿ ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಯಾಕಂದರೆ TET ಎಕ್ಸಾಮ್ ಸಂಬಂಧಪಟ್ಟಂತೆ ಸಾಕಷ್ಟು ವೀಡಿಯೋಸ್ನ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ವಿ. ಅವೆಲ್ಲ ವೀಡಿಯೋಸ್ನ ಪ್ಲೇ ಲಿಸ್ಟಿಗೆ ಹೋಗಿ ವಾಚ್ ಮಾಡ್ತಾ ಬನ್ನಿ. 100% ನೆಕ್ಸ್ಟ್ ಎಕ್ಸಾಮಿಗೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಹಾಗೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯ ಒಂದು ಹೆಮ್ಮೆ ಏನು ಅಂದರೆ, ಒಂದು ಪ್ರೌಡ್ ಮೂಮೆಂಟ್ ಏನಂದರೆ, ಬೀಟ್ ಫಾರೆಸ್ಟ್ ಎಕ್ಸಾಮ್ ಗಸ್ತು ಅರಣ್ಯ ಪಾಲಕ ಪರೀಕ್ಷೆಯ 1:1 ಲಿಸ್ಟ್ ಈಗಾಗಲೇ ಬಿಟ್ಟಿದ್ದಾರೆ. ನಮ್ಮ ಅಕಾಡೆಮಿಯಲ್ಲಿ ತರಬೇತಿ ಪಡೆದ ಸುಮಾರು 200 ಅಭ್ಯರ್ಥಿಗಳು ಆಯ್ಕೆ ಆಗಿರ್ತಕ್ಕಂಥದ್ದು ಒಂದು ಅಭಿನಂದನಾರ್ಹ ಅಂತ ಹೇಳ್ಬೋದು. ಆಯ್ಕೆಯಾಗಿರೋ ಎಲ್ಲ ಅಭ್ಯರ್ಥಿಗಳಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ, ಹಾಗೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆನ್ಲೈನ್ ಆ್ಯಪನ್ನು ನೀವು ಗೂಗಲ್ ಪ್ಲೇ ಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಂಡ್ರಿ ಅಂದರೆ TET ಪೇಪರ್ ಫಸ್ಟ್ನ ಮ್ಯಾಥ್ಸು, ಪೇಪರ್ ಸೆಕೆಂಡ್ನ ಮ್ಯಾಥ್ಸು, ಹಾಗೆ TET ಪೇಪರ್ ಫಸ್ಟ್ನ ಕಂಪ್ಲೀಟ್ ಕೋರ್ಸು, ಪೇಪರ್ ಸೆಕೆಂಡ್ನ ಕಂಪ್ಲೀಟ್ ಕೋರ್ಸು ಸೋಷಿಯಲ್ ಸೈನ್ಸು ಮತ್ತು ಮ್ಯಾಥಮೆಟಿಕಲ್ ಸೈನ್ಸ್ ಎರಡೂ ಕೂಡ ಅವೈಲೇಬಲ್ ಇದೆ. ಗೂಗಲ್ ಪ್ಲೇ ಸ್ಟೋರಲ್ಲಿ ನೀವು ಆ್ಯಪನ್ನು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆ್ಯಪ್ ಅಂತ ಡೌನ್ಲೋಡ್ ಮಾಡ್ಕೊಂಡ್ರೆ ಅದರ ಉಪಯೋಗನ ಪಡ್ಕೊತ ಬರ್ಬೋದು. ಹೆಚ್ಚಿನ ಮಾಹಿತಿ ಬೇಕಂದರೆ ಇಲ್ಲಿ ಬರ್ತೀನಲ್ಲ, ನಂಬರ್ 9071673831 ಅಥವಾ 32ಗೆ ಕರೆ ಮಾಡಿ ಮೋರ್ ಇನ್ಫಾರ್ಮೇಷನ್ನ ತಿಳ್ಕೊತ ಬನ್ನಿ. ನೋಡಿ, ಇಲ್ಲಿ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ 2025. ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ 2025 ಅಂತ ಹೇಳ್ತೀವಿ. ಇದು ಎಲಿಜಿಬಿಲಿಟಿ ಟೆಸ್ಟ್ ಮಾತ್ರ. ಇದು ಆಯ್ಕೆಯ ಟೀಚರ್ಸ್ನ ಆಯ್ಕೆಯ ವಿಧಾನ ಅಲ್ಲ, ಕೇವಲ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಕರಿತೀವಿ. ಶಿಕ್ಷಕರಾಗಲಿಕ್ಕೆ ಅರ್ಹತೆಯನ್ನು ಪಡಿತಕ್ಕಂಥ ಒಂದು ಪರೀಕ್ಷೆ ಅಂತ ಹೇಳ್ಬೋದು. TET ಅಂತ ಕರಿತೀವಿ ಇದನ್ನ ಇಂಗ್ಲೀಷಲ್ಲಿ. ಕನ್ನಡದಲ್ಲಿ ಶಿಕ್ಷಕರ ಅರ್ಹತಾ ಪರೀಕ್ಷೆ, ಅದು KTET ಅಂತ ಕರಿತೀವಿ, ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ. ಏನೇನೆಲ್ಲ ಇದರಲ್ಲಿ ಡೀಟೇಲ್ಸ್ ಇದೆ ಅಂತ ನೋಡ್ತಾ ಹೋಗೋದಾದರೆ, ನೋಡ್ರಿ, ಅರ್ಜಿ ಸಲ್ಲಿಕೆ ಸ್ಟಾರ್ಟ್ ಆಗೋದು. ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೇಕು. ಇದಕ್ಕೆ ಆಫ್ಲೈನಲ್ಲಿಲ್ಲ, ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದು ಇದೇ ಅಕ್ಟೋಬರ್ 23ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ. ಹಾಗೆ ನವಂಬರ್ 9ನೇ ತಾರೀಕು ಅಪ್ಲಿಕೇಶನ್ ಹಾಕಲಿಕ್ಕೆ ಲಾಸ್ಟ್ ಡೇಟ್ ಇದೆ. ಅಕ್ಟೋಬರ್ 23ರಿಂದ ಅರ್ಜಿ ಸಲ್ಲಿಕೆ ಆರಂಭ ಆಗುತ್ತೆ ಆನ್ಲೈನಲ್ಲಿ. ನವಂಬರ್ 9ಕ್ಕೆ ನೀವು ಅಪ್ಲಿಕೇಶನ್ ಹಾಕಲಿಕ್ಕೆ ಲಾಸ್ಟ್ ಡೇಟ್ ಇದೆ. ಈ ಡೇಟ್ ಒಳಗಡೆ ನೀವು ಅಪ್ಲೈ ಮಾಡಬೇಕು. ಹಾಗಾದರೆ ನೀವು ಅಪ್ಲೈ ಮಾಡಿದಾದಮೇಲೆ ನಿಮಗೆ ಎಕ್ಸಾಮ್ ಡೇಟ್ಸ್ ಯಾವಾಗ ಅಂದರೆ ಡಿಸೆಂಬರ್ 7ನೇ ತಾರೀಕು ಅಂತೇಳಿದ್ದಾರೆ. 7/12/2025 ಭಾನುವಾರ. ಪೇಪರ್ ಫಸ್ಟು ಬೆಳಗ್ಗೆ 9:30ಯಿಂದ 12 ಗಂಟೆವರೆಗೆ ಇರುತ್ತೆ. ಪೇಪರ್ ಸೆಕೆಂಡ್ ಮಧ್ಯಾಹ್ನ 2 ಗಂಟೆಯಿಂದ 4:30ವರೆಗಿದೆ. ಒಂದೇ ದಿನ 2 ಪೇಪರ್ಸ್ ಇರುತ್ತೆ, ಪೇಪರ್ ಫಸ್ಟು ಮತ್ತು ಪೇಪರ್ ಸೆಕೆಂಡು. ಡಿಸೆಂಬರ್ 7ನೇ ತಾರೀಕು ಮರೆಯೋಕೆ ಹೋಗ್ಬೇಡ್ರಿ. ಫಸ್ಟ್ ಅಪ್ಲಿಕೇಶನ್ ಹಾಕಿ ನೀವು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ತಾ ಬನ್ನಿ. ಎಕ್ಸಾಮ್ ಫೀಸ್ ಡೀಟೇಲ್ಸ್ ನೋಡ್ತಾ ಹೋಗೋದಾದ್ರೆ, ಜನರಲ್ ಕೆಟಗರಿ ಸ್ಟೂಡೆಂಟ್ಸು 2A 2B 3A 3B ಕೆಟಗರಿ ಸ್ಟೂಡೆಂಟ್ಸು ಒಂದು ಪತ್ರಿಕೆಗೆ ನೀವು ಅಪ್ಲೈ ಮಾಡಿದ್ರೆ 700 ರೂಪೀಸ್ ಪೇ ಮಾಡ್ಬೇಕು. ಪೇಪರ್ ಫಸ್ಟಿಗೆ ಮಾತ್ರ ಅಪ್ಲೈ ಮಾಡ್ತೀರಿ ಅಂದರೆ 700 ರೂಪೀಸು, ಪೇಪರ್ ಸೆಕೆಂಡಿಗೆ ಮಾತ್ರ ಅಪ್ಲೈ ಮಾಡ್ತೀರಿ ಅಂದರೆ 700 ರೂಪೀಸು, ಎರಡೂ ಪೇಪರ್ನ ಅಪ್ಲೈ ಮಾಡ್ತೀರಿ ಅಂದರೆ 1000 ರೂಪೀಸ್ ಪೇ ಮಾಡಬೇಕಾಗುತ್ತೆ. ಅದೇ ನೀವು ಪರಿಶಿಷ್ಟ ಜಾತಿ SC, ಪರಿಶಿಷ್ಟ ವರ್ಗ ಅಂದರೆ SC ST ಮತ್ತು ಪ್ರವರ್ಗ 1 ಕೆಟಗರಿ 1 ಅಭ್ಯರ್ಥಿಗಳು ಪೇಪರ್ 1ಕ್ಕೆ ಅಪ್ಲೈ ಮಾಡಿದ್ರೆ 350 ಅಥವಾ ಸೆಕೆಂಡಿಗೆ ಮಾತ್ರ ಅಪ್ಲೈ ಮಾಡಿದ್ರೆ 350, ಎರಡಕ್ಕೂ ಸೇರಿ ಅಪ್ಲೈ ಮಾಡಿದ್ರೆ 500 ರೂಪೀಸ್ ನಿಮಗೆ ಎಕ್ಸಾಮ್ ಫೀಸ್ ಇರುತ್ತೆ. ಆದರೆ ವಿಶೇಷ ಚೇತನ ಅಥವಾ ದಿವ್ಯಾಂಗ ಅಭ್ಯರ್ಥಿಗಳಿಗೆ ಅಂದರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಅಥವಾ ಫಿಸಿಕಲಿ ವಿಜುವಲ್ ಕ್ಯಾಂಡಿಡೇಟ್ಸ್ಗೆ ಪರೀಕ್ಷಾ ಶುಲ್ಕದಿಂದ ಎಕ್ಸಂಪ್ಷನ್ ಇರುತ್ತೆ, ವಿನಾಯಿತಿ ಇರುತ್ತೆ, ಯಾವುದೇ ಎಕ್ಸಾಮ್ ಫೀಸ್ ಇರೋದಿಲ್ಲ. ನೆಕ್ಸ್ಟು ಪರೀಕ್ಷಾ ವೇಳಾಪಟ್ಟಿ ಈಗಾಗಲೇ ಹೇಳಿದ್ದೀನಿ ನಿಮಗೆ. ಡಿಸೆಂಬರ್ 7ನೇ ತಾರೀಕು ಎಕ್ಸಾಮ್ ಇರುತ್ತೆ. ಪೇಪರ್ ಫಸ್ಟು ಬೆಳಗ್ಗೆ 9:30ರಿಂದ 12 ಗಂಟೆ. ನಿಮಗೆ ಎಕ್ಸಾಮ್ ಡ್ಯೂರೇಷನ್ನು 2 ಗಂಟೆ 30 ನಿಮಿಷ ಇರುತ್ತೆ. ನೋಡಿರಿ, 2.5 ಗಂಟೆ ಕೊಡ್ತಾರೆ. ಅದೇ ಥರ ಪೇಪರ್ ಸೆಕೆಂಡು ಮಧ್ಯಾಹ್ನ 2 ಗಂಟೆಯಿಂದ 4:15 ಇರುತ್ತೆ. ಎಕ್ಸಾಮ್ ಡ್ಯೂರೇಷನ್ನು ಪೇಪರ್ ಸೆಕೆಂಡಿಗೂ ಕೂಡ 2 hours 30 minutes ಇರುತ್ತೆ. 2 ಗಂಟೆ 30 ನಿಮಿಷ ನಿಮಗೆ ಪರೀಕ್ಷಾ ಅವಧಿ ಇರುತ್ತೆ. ನೆಕ್ಸ್ಟ್ ನೋಡ್ರಿ, ಈ ಪೇಪರ್ ಫಸ್ಟ್ ಅಂತ ಕರಿತೀವಲ್ಲ, 1ರಿಂದ 5ನೇ ಕ್ಲಾಸ್ವರೆಗೂ, ಫಸ್ಟ್ ಸ್ಟ್ಯಾಂಡರ್ಡಿಂದ 5th ಸ್ಟ್ಯಾಂಡರ್ಡ್ವರೆಗೆ ಟೀಚರ್ ಆಗಲಿಕ್ಕೆ ಪೇಪರ್ ಫಸ್ಟನ್ನು ಪಾಸ್ ಮಾಡಲೇಬೇಕು. ಈ ಪೇಪರ್ ಫಸ್ಟನ್ನು ಅಪ್ಲಿಕೇಶನ್ ಹಾಕಲಿಕ್ಕೆ ಅಥವಾ ಪೇಪರ್ ಫಸ್ಟನ್ನು ಬರೀಲಿಕ್ಕೆ ಕನಿಷ್ಠ ವಿದ್ಯಾರ್ಹತೆ ಎಜುಕೇಷನಲ್ ಕ್ವಾಲಿಫಿಕೇಷನ್ ಏನಾಗಿರ್ಬೇಕು ಅಂದ್ರೆ, ನೀವು PUC ಅಥವಾ
PUCಗೆ ಈಕ್ವಿವೆಲೆಂಟ್ ಆಗಿರೋ ಯಾವುದಾದ್ರೂ ಕೋರ್ಸ್ ಮಾಡಿದರೆ ಅದರಲ್ಲಿ ಮಿನಿಮಮ್ 50% ಮಾರ್ಕ್ಸ್ ತೆಗೆದಿರಲೇಬೇಕು. PUC ಅಥವಾ PUCಗೆ ಈಕ್ವಿವೆಲೆಂಟ್ ಆಗಿರೋ ಯಾವುದಾದ್ರೂ ಪರೀಕ್ಷೆಯಲ್ಲಿ ಸೆಕೆಂಡರಿ ಸೀನಿಯರ್ ಎಕ್ಸಾಮ್ಸಲ್ಲಿ ಮಿನಿಮಮ್ 50% ಮಾರ್ಕ್ಸನ್ನು ತೆಗೆದು 2 ವರ್ಷಗಳ DLED ಅಂದರೆ ಡಿಪ್ಲೊಮಾ ಇನ್ ಎಲಿಮೆಂಟ್ರಿ ಎಜುಕೇಷನಲ್ಲಿ, ಸೊ ನೋಡ್ರಿ PUCಯಲ್ಲಿ 50%, 2 ಇಯರ್ಸ್ನ DLED ಅಂದರೆ ಡಿಪ್ಲೊಮಾ ಇನ್ ಎಲಿಮೆಂಟ್ರಿ ಎಜುಕೇಷನ್ನಲ್ಲಿ, ಸೊ ದ್ವಿತೀಯ ವರ್ಷದಲ್ಲಿ ಸೆಕೆಂಡ್ ಇಯರಲ್ಲಿ ಪಾಸ್ ಆಗಿರಬೇಕು ಅಥವಾ ಸೆಕೆಂಡ್ ಇಯರ್ ಅಥವಾ ಫಸ್ಟ್ ಇಯರ್ ಕೋರ್ಸ್ಗೆ ಪ್ರವೇಶ ಪಡ್ಕೊಂಡು ಅಭ್ಯಾಸ ಮಾಡ್ತಾ ಇರೋ ಅಭ್ಯರ್ಥಿಗಳು ಕೂಡ ನೀವು TET ಪೇಪರ್ ಫಸ್ಟಿಗೆ ಅಪ್ಲಿಕೇಶನ್ ಆಗಿ ಎಕ್ಸಾಮ್ನ ಅಟೆಂಡ್ ಮಾಡ್ಬೋದು. ಅದೇ ರೀತಿ ಮತ್ತಾರೆಲ್ಲ ಎಲಿಜಿಬಲ್ ಅಂದರೆ PUC ಅಥವಾ PUCಗೆ ಈಕ್ವಿವೆಲೆಂಟ್ ಆಗಿರೋ ಪರೀಕ್ಷೆಯಲ್ಲಿ ಕನಿಷ್ಠ 50% ಮಾರ್ಕ್ಸನ್ನು ತೆಗೆದು 4 ವರ್ಷಗಳ ಬ್ಯಾಚುಲರ್ ಇನ್ ಎಲಿಮೆಂಟ್ರಿ ಎಜುಕೇಷನ್ BLED ಬ್ಯಾಚುಲರ್ ಇನ್ ಎಲಿಮೆಂಟ್ರಿ ಎಜುಕೇಷನಲ್ಲಿ ಪಾಸ್ ಆಗಿರ್ತಕ್ಕಂಥರು ಅಥವಾ ಪ್ರವೇಶ ಪಡೆದು ಅಭ್ಯಾಸ ಮಾಡ್ತಕ್ಕಂಥ ಅಭ್ಯರ್ಥಿಗಳು ಕೂಡ ನೀವು ಎಕ್ಸಾಮ್ ಅಟೆಂಡ್ ಮಾಡ್ಬೋದು. ನೋಡ್ರಿ PUC ಪ್ಲಸ್ PUCಯಲ್ಲಿ 50% ಪರ್ಸೆಂಟೇಜ್ ಆಗಿರಲೇಬೇಕು. DLED ಡಿಪ್ಲೊಮಾ ಇನ್ ಎಲಿಮೆಂಟ್ರಿ ಎಜುಕೇಷನಲ್ಲಿ ಪಾಸ್ ಆಗಿರೋ ಅಥವಾ ಓದ್ತಾ ಇರೋ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ ಬರಿಬೋದು. ಅಥವಾ PUCಯಲ್ಲಿ ಮಿನಿಮಮ್ 50% ಮಾರ್ಕ್ಸನ್ನು ತೆಗೆದು 4 ವರ್ಷಗಳ ಬ್ಯಾಚುಲರ್ ಇನ್ ಎಲಿಮೆಂಟ್ರಿ ಎಜುಕೇಷನ್ BLED 4 ವರ್ಷಗಳ ಬ್ಯಾಚುಲರ್ ಇನ್ ಎಲಿಮೆಂಟ್ರಿ ಎಜುಕೇಷನಲ್ಲಿ ಪಾಸ್ ಆಗಿರೋ ಅಥವಾ ಅಭ್ಯಾಸ ಮಾಡ್ತಾರೋ ಅಭ್ಯರ್ಥಿಗಳು ಕೂಡ ಪೇಪರ್ ಫಸ್ಟನ್ನು ಅಟೆಂಡ್ ಮಾಡ್ಬೋದು. ನೆಕ್ಸ್ಟು ಸೀನಿಯರ್ ಸೆಕೆಂಡರಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ 50% ಮಾರ್ಕ್ಸನ್ನು ತೆಗೆದು ಅಂದರೆ PUC ಅಂತ ಕರಿತೀವಲ್ಲ, PUCಯಲ್ಲಿ 50% ಮಾರ್ಕ್ಸನ್ನು ಪಡ್ಕೊಂಬಿಟ್ಟು 2 ವರ್ಷಗಳ ಡಿಪ್ಲೊಮಾ ಇನ್ ಎಜುಕೇಷನ್, ಸೊ ಡಿಪ್ಲೊಮಾ ಇನ್ ಎಜುಕೇಷನ್ ಅಂದರೆ DED ಅಲ್ಲಿ ನೋಡ್ರಿ ಡಿಪ್ಲೊಮಾ ಇನ್ ಎಜುಕೇಷನಲ್ಲಿ ಪಾಸ್ ಆಗಿರೋ ಅಥವಾ ಓದ್ತಾ ಇರ್ತಕ್ಕಂಥ ಅಭ್ಯರ್ಥಿಗಳು ಕೂಡ TET ಪೇಪರ್ ಫಸ್ಟನ್ನು ಅಟೆಂಡ್ ಮಾಡ್ಬೋದು ಅಪ್ಲಿಕೇಶನ್ ಹಾಕಿ. ಸೊ ಹಾಗೆ ಪದವಿಯಲ್ಲಿ 50% ಮಾರ್ಕ್ಸನ್ನು ತೆಗೆದು ಡಿಗ್ರಿಯಲ್ಲಿ ನೋಡ್ರಿ ಯಾವುದೇ ನೀವು ಓದ್ತಾರ BA ಅಥವಾ BSc, ಸೊ ಡಿಗ್ರಿಯಲ್ಲಿ 50% ಮಾರ್ಕ್ಸನ್ನು ಪಡ್ಕೊಂಬಿಟ್ಟು ಪ್ಲಸ್ ಇದರಲ್ಲಿ 2 ವರ್ಷಗಳ DLED ಕೋರ್ಸ್ ಯಾವುದೇ ಡಿಗ್ರಿ BA ಅಥವಾ ನೀವು BSc ಮಾಡ್ಕೊಂಬಿಟ್ಟು, ಸೊ 2 ವರ್ಷಗಳ DLED ಅಂದರೆ ಡಿಪ್ಲೊಮಾ ಇನ್ ಎಲಿಮೆಂಟ್ರಿ ಎಜುಕೇಷನ್ ಅಥವಾ DED ಮಾಡಿದರೆ, ಸೊ ನೀವು ಮುಗಿಸಿದ್ರೆ ಅಥವಾ DED ಓದ್ತಾ ಇರೋರು ಕೂಡ ಪೇಪರ್ ಫಸ್ಟನ್ನು ಅಟೆಂಡ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಪದವಿಯಲ್ಲಿ 50% ಮಾರ್ಕ್ಸನ್ನು ತೆಗೆದು ನೋಡ್ರಿ ಪದವಿಯಲ್ಲಿ ಅಂದರೆ ಡಿಗ್ರಿಯಲ್ಲಿ 50% ಮಿನಿಮಮ್ 50% ಮಾರ್ಕ್ಸನ್ನು ತೆಗೆದಿರಬೇಕು. ಹಾಗೆ BEd ಪದವಿಯನ್ನು ಹೊಂದಿರತಕ್ಕಂಥರು ಕೂಡ ಪೇಪರ್ ಫಸ್ಟನ್ನು ಅಟೆಂಡ್ ಮಾಡ್ಬೋದು. ಅಥವಾ BEd ಪದವಿಯಲ್ಲಿ ಓದ್ತಾ ಇರ್ತಕ್ಕಂಥ ಅಭ್ಯರ್ಥಿಗಳು, ಸೊ ಅಂದರೆ ಪರ್ಸ್ಯೂಯಿಂಗ್ ಕೋರ್ಸಲ್ಲಿ ಇರ್ತಕ್ಕಂಥ ಸ್ಟೂಡೆಂಟ್ಸ್ ಕೂಡ ಪೇಪರ್ ಫಸ್ಟನ್ನು ಅಟೆಂಡ್ ಮಾಡ್ಬೋದು. ಪೇಪರ್ ಫಸ್ಟನ್ನು ಯಾರೆಲ್ಲ ಅಟೆಂಡ್ ಮಾಡ್ಬೋದು ಅಂತ ಹೇಳಿದ್ದೀನಿ. ಸೊ ಅದ್ರ ಜೊತೆಗೆ ನೋಡ್ರಿ ಪೇಪರ್ ಸೆಕೆಂಡ್ 6 to 8 GPT ಎಂದು ಕರಿತೀವಲ್ಲ, ಗ್ರಾಜ್ಯುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಆಗ್ಬೇಕಾದ್ರೆ ಪೇಪರ್ ಸೆಕೆಂಡನ್ನು ಪಾಸ್ ಮಾಡಬೇಕು. ಪೇಪರ್ ಸೆಕೆಂಡಲ್ಲೆಲ್ಲ ಯಾರೆಲ್ಲ ಪಾಸ್ ಮಾಡ್ಬೋದು, ಅವರ ಕನಿಷ್ಠ ವಿದ್ಯಾರ್ಹತೆ ಅಪ್ಲೈ ಮಾಡಲಿಕ್ಕೆ ಏನು ಎಜುಕೇಷನಲ್ ಕ್ವಾಲಿಫಿಕೇಷನ್ ಆಗಿರ್ಬೇಕಂದ್ರೆ ಪದವಿಯಲ್ಲಿ ಡಿಗ್ರಿಯಲ್ಲಿ 50% ಮಾರ್ಕ್ಸ್ ತೆಗೆದಿರಲೇಬೇಕು. 2 ವರ್ಷಗಳ DLED ಡಿಪ್ಲೊಮಾ ಇನ್ ಎಲಿಮೆಂಟ್ರಿ ಎಜುಕೇಷನ್ ಕೋರ್ಸಲ್ಲಿ ಪಾಸ್ ಆಗಿರಬೇಕು. ಅಥವಾ ಓದ್ತಾ ಇರೋ ಅಭ್ಯರ್ಥಿಗಳು ಕೂಡ ಪೇಪರ್ ಸೆಕೆಂಡನ್ನು ಅಟೆಂಡ್ ಮಾಡ್ಬೋದು. ನೋಡ್ರಿ ಡಿಗ್ರಿಯಲ್ಲಿ ಮಿನಿಮಮ್ 50% ಮಾರ್ಕ್ಸನ್ನು ತೆಗೆದು DED ಅಥವಾ DLED ಅಂತ ಕರಿತೀವಲ್ಲ ನೋಡ್ರಿ DLED, ಸೊ ಡಿಪ್ಲೊಮಾ ಇನ್ ಎಲಿಮೆಂಟ್ರಿ ಎಜುಕೇಷನ್ ಅಥವಾ DED ಆಗಿದ್ದರೆ ಅಥವಾ ಪಾಸ್ ಆಗಿದ್ದರೆ ಅಥವಾ ಓದ್ತಾ ಇದ್ದರೆ ಇವರು ಪೇಪರ್ ಸೆಕೆಂಡನ್ನು ಅಟೆಂಡ್ ಮಾಡ್ಬೋದು. ಸೊ ಡಿಗ್ರಿ ಅಂದರೆ BA BSc ಆಗಿರ್ಬೋದು. ಸೊ ನೆಕ್ಸ್ಟ್ ಪದವಿಯಲ್ಲಿ 50% ಅಂಕಗಳನ್ನು ಗಳಿಸಿರಬೇಕು. ಹಾಗೆ BEd ಪದವಿ ತೇರ್ಗಡೆ ಹೊಂದಿರತಕ್ಕಂಥರು ಅಥವಾ BEd ಪದವಿಗೆ ಪ್ರವೇಶ ಪಡೆದು ಅಭ್ಯಾಸ ಮಾಡ್ತಾರೋ ಅಭ್ಯರ್ಥಿಗಳು ಕೂಡ ಪೇಪರ್ ಸೆಕೆಂಡನ್ನು ಅಟೆಂಡ್ ಮಾಡ್ಬೋದು. 50% ಡಿಗ್ರಿಯಲ್ಲಿ ಪಡ್ಕೊಂಬಿಟ್ಟು 50%ನ್ನು ಡಿಗ್ರಿ ಪಡ್ಕೊಂಬಿಟ್ಟು BEd ಕೋರ್ಸನ್ನು ಕಂಪ್ಲೀಟ್ ಮಾಡಿರ್ತಕ್ಕಂಥರು ಅಥವಾ BEd ಕೋರ್ಸಿಗೆ ಜಾಯಿನ್ ಆಗಿ ಓದ್ತಾ ಇರೋ ಅಭ್ಯರ್ಥಿಗಳು ಕೂಡ ಪೇಪರ್ ಸೆಕೆಂಡನ್ನು ಅಟೆಂಡ್ ಮಾಡ್ಬೋದು ಅಂತ ಹೇಳ್ತಾನೆ. ಹಾಗೆ ನೋಡ್ರಿ PUCಯಲ್ಲಿ ಮಿನಿಮಮ್ 50% ಮಾರ್ಕ್ಸನ್ನು ತೆಗೆದು PUCಯಲ್ಲಿ ಮಿನಿಮಮ್ 50% ಮಾರ್ಕ್ಸನ್ನು ತೆಗೆದು 4 ವರ್ಷಗಳ ಬ್ಯಾಚುಲರ್ ಇನ್ ಎಲಿಮೆಂಟ್ರಿ ಎಜುಕೇಷನ್ನ ಪಾಸ್ ಮಾಡಿರ್ತಕ್ಕಂಥರು ಅಥವಾ ಓದ್ತಾ ಇರೋ ಅಭ್ಯರ್ಥಿಗಳು ಕೂಡ ಪೇಪರ್ ಸೆಕೆಂಡನ್ನು ಅಪ್ಲೈ ಮಾಡಿ ಎಕ್ಸಾಮ್ನ ಪಾಸ್ ಮಾಡ್ಬೋದು ಅಂತ ಹೇಳಿದ್ದಾನೆ. ಹಾಗೆ ಪದವಿಯಲ್ಲಿ 50% ಮಾರ್ಕ್ಸನ್ನು ತೆಗೆದು ಡಿಗ್ರಿಯಲ್ಲಿ 50% ಮಾರ್ಕ್ಸನ್ನು ಪಡ್ಕೊಂಬಿಟ್ಟು
2 ವರ್ಷಗಳ ಬಿ ಎಡ್ ಶಿಕ್ಷಣ, ಬಿ ಎಡ್ ಪದವಿ 2 ವರ್ಷದ ಬಿ ಎಡ್ ಪದವಿ ಹೊಂದಿರತಕ್ಕಂಥವ್ರು ಅಥವಾ ಬಿ ಎಡ್ ಪದವಿ ಪ್ರವೇಶ ಪಡೆದು ಅಭ್ಯಾಸ ಮಾಡ್ತಿರೋ ಅಭ್ಯರ್ಥಿಗಳು ಕೂಡ ನೀವು ಪೇಪರ್ ಸೆಕೆಂಡನ್ನು ಅಟೆಂಡ್ ಮಾಡ್ಬೋದು ಅಂತ ಹೇಳಿದ್ದೇನೆ. ಇಲ್ಲಿ ಯಾರೆಲ್ಲ ಅಟೆಂಡ್ ಮಾಡ್ಬೋದು ಅಂತ ನೋಡ್ರಿ. ಇಲ್ಲಿ ವಿಶೇಷ ಸೂಚನೆಗಳನ್ನು ನೋಡ್ತಾ ಹೋಗೋದಾದ್ರೆ ಇಲ್ಲಿ 5% ವಿನಾಯಿತಿ ಇರುತ್ತೆ. ನಾನು ಹೇಳಿದ್ನಲ್ಲ, ಪಿ ಯು ಸಿಯಲ್ಲಿ 50%, ಡಿಗ್ರಿಯಲ್ಲಿ ಮಿನಿಮಮ್ 50% ಮಾರ್ಕ್ಸ್ ತೆಗಿಲೇಬೇಕು ಅಂತ ಹೇಳಿದ್ನಲ್ಲ. ಅದರಲ್ಲಿ ಈ SC ಕೆಟಗರಿ ಸ್ಟೂಡೆಂಟ್ಸು, ST ಕೆಟಗರಿ ಸ್ಟೂಡೆಂಟ್ಸು, ಕೆಟಗರಿ 1 ಸ್ಟೂಡೆಂಟ್ಸು, ಫಿಸಿಕಲಿ ವಿತ್ ಡಿಸೇಬಲ್ಡ್ ಸ್ಟೂಡೆಂಟ್ಸ್, ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಸ್ಟೂಡೆಂಟ್ಸ್ ಇರ್ತಾರಲ್ಲ, ಇವರಿಗೆ 5% ವಿನಾಯಿತಿ ಇರುತ್ತೆ. ಅಂದರೆ 50% ಪಿ ಯು ಸಿ ಅಥವಾ 50% ಡಿಗ್ರಿ ಅಂತ ಅಲ್ಲಿ ಮಿನಿಮಮ್ ಪರ್ಸೆಂಟೇಜ್ ಕೊಟ್ಟಿದ್ನಲ್ಲ. ಈ SC ST ಕೆಟಗರಿ 1 ಫಿಸಿಕಲಿ ವಿತ್ತೇಬಲ್ಡ್ ಸ್ಟೂಡೆಂಟ್ಸ್ಗೆ, ಡಿಸೆಬಿಲಿಟಿ ಸ್ಟೂಡೆಂಟ್ಸ್ಗೆ 5% ರಿಲ್ಯಾಕ್ಸೇಷನ್ ಇರುತ್ತೆ. ಅಂದರೆ 50% ಬದಲಾಗಿ ಅವರೆಲ್ಲ ಪಿ ಯು ಸಿಯಲ್ಲಿ 45% ಅಥವಾ ಡಿಗ್ರಿಯಲ್ಲೋ ಮಿನಿಮಮ್ 45% ಮಾರ್ಕ್ಸ್ ತೆಗಿಲೇಬೇಕು, ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ ಬರಲಿಕ್ಕೆ ಅಂತ ಇದೆ. ಹಾಗೆ NCTEಯಿಂದ ಮಾನ್ಯತೆ ಪಡೆದಂತಹ, NCTE ಅಂತ ಕರಿತೀವಲ್ಲ, NCTEಯಿಂದ ಮಾನ್ಯತೆ ಪಡೆದಂತಹ ಡಿಪ್ಲೊಮಾ ಅಥವಾ ಪದವಿ ಕೋರ್ಸ್ಗಳನ್ನು ಮಾತ್ರ KRTET ಪರೀಕ್ಷೆ ಬರೆಯಲು ವಿದ್ಯಾರ್ಥಿಯಲ್ಲಿ ಪರಿಗಣಿಸಲಾಗಿದೆ. NCTEಯಲ್ಲಿ ಮಾನ್ಯತೆ ಪಡೆದಂತಹ ಈ ಡಿಪ್ಲೊಮಾ ಕೋರ್ಸ್ ಅಥವಾ ಪದವಿ ಕೋರ್ಸ್ಗಳನ್ನು ಹೊಂದಿದ್ರೆ ಮಾತ್ರ KRTET ಪರೀಕ್ಷೆ ಬರೀಲಿಕ್ಕೆ ಪರಿಗಣಿಸಲಾಗಿದೆ ಅಂತ ಹೇಳಿದ್ದೇನೆ. ಅಥವಾ ರಿಹ್ಯಾಬಿಲಿಟೇಷನ್ ಕೌನ್ಸಿಲ್ ಆಫ್ ಇಂಡಿಯಾ RCEನಿಂದ ಮಾನ್ಯತೆ ಪಡೆದಂಥ ಡಿಪ್ಲೊಮಾ ಇನ್ ಎಜುಕೇಷನ್ D.Ed ಅಥವಾ B.Ed ಕೋರ್ಸನ್ನು ಪಡೆದಂಥರು ಕೂಡ ನೀವು ಅರ್ಹತೆಯನ್ನು ಹೊಂದಿರ್ತೀರಿ ಅಂತ ಹೇಳಿದ್ದೇನೆ. ಮೇಲ್ ಕಾಣಿಸಿದ ಕನಿಷ್ಠ ವಿದ್ಯಾರ್ಥಿಗಳು ಭಾಷೆ, ಗಣಿತ, ವಿಜ್ಞಾನ ಹಾಗೂ ಸಮಾಜ ವಿಜ್ಞಾನ ವಿಷಯಗಳ ಅಭ್ಯರ್ಥಿಗಳು ಮತ್ತು ಶಿಕ್ಷಕರಿಗೆ ಮಾತ್ರ ಅನ್ವಯಿಸುತ್ತದೆ ಅಂತ ಕೊಟ್ಟಿದ್ದಾನೆ. ಮೇಲ್ಕಂಡ ಯಾವುದೇ ಕನಿಷ್ಠ ವಿದ್ಯಾರ್ಥಿಗಳನ್ನು ಹೊಂದಿರದ ಅಭ್ಯರ್ಥಿಗಳು ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಹಾಜರಾಗಲು ಅವಕಾಶ ಇರುವುದಿಲ್ಲ ಅಂತ ಹೇಳಿದ್ದಾನೆ. ಮೇಲಿರೋ ಯಾವುದೇ ಒಂದು ವಿದ್ಯಾರ್ಥಿಯನ್ನು ಹೊಂದಿಲ್ಲದೆ ಇದ್ದರೆ ನೀವು ಎಕ್ಸಾಮ್ ಬರಲಿಕ್ಕೆ ಎಲಿಜಿಬಲ್ ಇರಲ್ಲ ಅಂತ ಕೊಟ್ಟಿದ್ದಾನೆ ವಿಶೇಷ ಸೂಚನೆಗಳಲ್ಲಿ. ಹಾಗೆ ಎಕ್ಸಾಮ್ ಪ್ಯಾಟ್ರನ್ ಯಾವ ರೀತಿ ಇರುತ್ತೆ ಅಂತ ನೋಡೋದಾದರೆ, ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯು 2 ಪತ್ರಿಕೆಗಳನ್ನು ಒಳಗೊಂಡಿದೆ. ಪೇಪರ್ ಫಸ್ಟ್ ಅನ್ನೋದು 1 to 5th 1ರಿಂದ 5ನೇ ಕ್ಲಾಸ್ ಮಕ್ಕಳಿಗೆ ಬೋಧಿಸ್ತಕ್ಕಂಥ ಟೀಚರ್ ಆಗಬೇಕಂದ್ರೆ ಪೇಪರ್ ಫಸ್ಟನ್ನು ಕ್ವಾಲಿಫೈ ಆಗಿರಬೇಕು. ಪೇಪರ್ ಸೆಕೆಂಡ್ ಕ್ವಾಲಿಫೈ ಆದರೆ ನೀವು 6 to 8 6ರಿಂದ 7ನೇ ತರಗತಿ ಓದುವ ಶಿಕ್ಷಕರಾಗಿ ಆಯ್ಕೆ ಆಗ್ಬೋದು. ಪೇಪರ್ ಸೆಕೆಂಡನ್ನು ನೀವು ಪಾಸ್ ಮಾಡಿದರೆ ಆ ಪರೀಕ್ಷೆಯನ್ನು ಬರಿಬೋದು ಅಂತ ಇದು. ನೋಡ್ರಿ, ಇಲ್ಲಿ ಅಭ್ಯರ್ಥಿ 2 ಹಂತದ ತರಗತಿಗಳ ಬೋಧನೆಗಾಗಿ ಅರ್ಹತೆ ಪಡೆಯಲು ಅಪೇಕ್ಷಿಸಿದ್ದಲ್ಲಿ ಮೇಲಿನ 2 ಪರೀಕ್ಷೆಗಳಲ್ಲಿ ಅಂದರೆ ಪೇಪರ್ ಫಸ್ಟ್, ಪೇಪರ್ ಸೆಕೆಂಡ್ ಎರಡರಲ್ಲಿ ಅರ್ಹತೆ ಪಡೆಯುವುದು ಕಡ್ಡಾಯ. ನೀವು 1 to 5ಗೆ ಎಲಿಜಿಬಲ್ ಇದ್ರಿ, 6 to 8ಗೆ ಎಲಿಜಿಬಲ್ ಇದ್ರಿ ಅಂದರೆ 2 ಪೇಪರ್ನ ಪಾಸ್ ಮಾಡ್ಕೊಳ್ಳೋದು ಕಡ್ಡಾಯ ಆಗಿರುತ್ತೆ ಅಂತ ಹೇಳಿದ್ದಾನೆ. ಟೋಟಲಿ ಈ ಅರ್ಹತಾ ಪರೀಕ್ಷೆ 150 ಮಾರ್ಕ್ಸಿಂದ ಇರುತ್ತೆ. ಪ್ರತಿ ಪ್ರಶ್ನೆಗೆ ನೋಡ್ರಿ ಅಂಕ ಒಟ್ಟು 150 ಬಹು ಆಯ್ಕೆ ಪ್ರಶ್ನೆಗಳನ್ನು ಒಳಗೊಂಡಿರುತ್ತೆ. 150 ಅಂಕಗಳಿರ್ತವೆ, 150 ಪ್ರಶ್ನೆಗಳಿರ್ತವೆ. ಅಂದರೆ ಇವೆಲ್ಲ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, ಅಲ್ಲಿ ರೈಟಿಂಗ್ ಎಲ್ಲ ಇರೋಲ್ಲ, ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಇರುತ್ತೆ. ಒಂದು ಪ್ರಶ್ನೆಗೆ 4 ಆಯ್ಕೆಗಳಿರ್ತವೆ. ಒಂದು ಆಯ್ಕೆಯನ್ನು ಮಾತ್ರ ನೀವು ಹಾಕಿ ಬರಬೇಕಾಗುತ್ತೆ. ಅಲ್ಲಿ ಸರಿಯಾದ ಉತ್ತರವನ್ನು ಪ್ರಶ್ನೆ ಪತ್ರಿಕೆಯೊಂದು ನೀಡಲಾಗಿರುವ OMR ಶೀಟಲ್ಲಿ ಶೇಡ್ ಮಾಡಬೇಕು. ಇಲ್ಲಿ ನೆಗೆಟಿವ್ ಇವ್ಯಾಲ್ಯೂಯೇಷನ್ ಇರೋದಿಲ್ಲ, ನೆಗೆಟಿವ್ ಮಾರ್ಕಿಂಗ್ TETಯಲ್ಲಿ ಇರೋದಿಲ್ಲ. 150 ಕ್ವಶನಲ್ಲೂ 150 ಅಟೆಂಡ್ ಮಾಡಿ ಬರ್ಬೋದು ನೀವು. ಇಲ್ಲಿ ನೆಗೆಟಿವ್ ಮಾರ್ಕ್ ಇರಲ್ಲ ಅಂತ ಹೇಳಿದ್ದಾನೆ. ದೇರ್ ಇಸ್ ನೋ ನೆಗೆಟಿವ್ ಮಾರ್ಕ್ಸ್ ಇನ್ TET ಎಕ್ಸಾಮ್. ನೋಡಿ, 1 to 5th ಟೀಚರ್ಸ್ ಆಗಲಿಕ್ಕೆ TET ಪಾಸ್ ಮಾಡಬೇಕು. ಅದು ಪೇಪರ್ ಫಸ್ಟ್ ಅಂತ ಕರಿತೀವಿ. ಟೋಟಲ್ ಡ್ಯೂರೇಷನ್ 2 ಗಂಟೆ 30 ನಿಮಿಷ ಇರುತ್ತೆ. ಯಾವ ಸಬ್ಜೆಕ್ಟ್ ಇರುತ್ತೆ ಅಂದರೆ ಭಾಷೆ 1, ಭಾಷೆ 2 ಅಂತಿರುತ್ತೆ. ನೀವು ಸ್ಕೂಲ್ ಡೇಸಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಯಾವ್ದು ಓದಿರ್ತೀರಿ, ಸೆಕೆಂಡ್ ಲ್ಯಾಂಗ್ವೇಜ್ ಯಾವ್ದು ಓದಿರ್ತೀರಿ. ನೀವು ಭಾಷೆ 1 ಮತ್ತು ಭಾಷೆ 2. ಭಾಷೆ 1 ಯೂಶಲಿ ಕನ್ನಡ ಇರುತ್ತೆ, ಕೆಲವೊಬ್ಬರಿಗೆ ಉರ್ದು ಇರುತ್ತೆ, ಹಿಂದಿ ಇರುತ್ತೆ. ಭಾಷೆ 2 ಅನ್ನೋದು ಆಲ್ಮೋಸ್ಟ್ ಆಲ್ 99% ಇಂಗ್ಲೀಷೇ ಇರುತ್ತೆ. ಭಾಷೆ 1 ಮತ್ತು ಭಾಷೆ 2ರಲ್ಲಿ 30 ಬಹು ಆಯ್ಕೆಯ ಪ್ರಶ್ನೆಗಳಿರ್ತವೆ, 30 ಮಾರ್ಕ್ಸ್ ಇರುತ್ತೆ ಒಂದೊಂದಕ್ಕೆ. ಹಾಗೆ ಶಿಶು ವಿಕಸನ ಹಾಗೂ ಬೋಧನಾ ಕ್ರಮ ಅಂತ ಇರುತ್ತೆ. ಚೈಲ್ಡ್ ಸೈಕಾಲಜಿ ಆ್ಯಂಡ್ ಪೆಡಗಾಗಿ ಅಂತ ಇರುತ್ತೆ. ಇದು 30 ಮಾರ್ಕ್ಸ್ ಇರುತ್ತೆ. 30 ಪ್ರಶ್ನೆಗಳು 30 ಮಾರ್ಕ್ಸ್ ಇರುತ್ತೆ. ಹಾಗೆ ಗಣಿತ ಮ್ಯಾಥಮೆಟಿಕ್ಸು 30 ಬಹು ಆಯ್ಕೆ ಪ್ರಶ್ನೆಗಳಿರ್ತವೆ, 30 ಮಾರ್ಕ್ಸ್ ಇರುತ್ತೆ. ಪರಿಸರ ಅಧ್ಯಯನ ಅಂತ ಕರಿತೀವಿ, ಎನ್ವಿರಾನ್ಮೆಂಟಲ್ ಸೈನ್ಸ್ ಅಂತ ಕರಿತೀವಿ. ಇದು 30 ಬಹು ಆಯ್ಕೆ ಪ್ರಶ್ನೆಗಳು, 30 ಮಾರ್ಕ್ಸ್ ಇರುತ್ತೆ. ಹಾಗೆ ಸಮಾಜ ಅಧ್ಯಯನ, ಗಣಿತ ಮತ್ತು ಪರಿಸರ ಅಧ್ಯಯನ ವಿಷಯಗಳ ಬದಲಾಗಿ ಅಂಧ ವಿದ್ಯಾರ್ಥಿಗಳಿಗೆ ಮಾತ್ರ, ಇದು ಎಲ್ಲರಿಗೂ ಅಲ್ಲ, ಅಂಧ ವಿದ್ಯಾರ್ಥಿಗಳಿಗೆ ಮಾತ್ರ.
ಸೊ ನೋಡ್ರಿ ಇಲ್ಲಿ ವಿಜುವಲಿ ಇಂಪೇರ್ಡ್ ಸ್ಟೂಡೆಂಟ್ಸ್ ಅಂತ ಕರಿತೀವಲ್ಲ, ಅಂಧ ವಿದ್ಯಾರ್ಥಿಗಳಿಗೆ ಮಾತ್ರ ಇದು 6ನೇದು ಬರುತ್ತೆ. ಇವ್ರದ್ದು ಯಾರಿಗೂ ಬರಲ್ಲ. ಇದು ಫಸ್ಟ್ 5 ಪೇಪರ್ಸ್ ಇದಾವಲ್ಲ ಇವು ಮಾತ್ರ ಅಟೆಂಡ್ ಮಾಡಬೇಕು TET ಪೇಪರ್ ಫಸ್ಟಲ್ಲಿ. ಇದು 6ನೇದು ಮಾತ್ರ ಅಂಧ ವಿದ್ಯಾರ್ಥಿಗಳಾಗಿರುತ್ತೆ. ನೋಡ್ರಿ ಇಲ್ಲಿ ಭಾಷೆ ಲ್ಯಾಂಗ್ವೇಜ್ ಫಸ್ಟ್ 30 ಮಾರ್ಕ್ಸು, ಲ್ಯಾಂಗ್ವೇಜ್ ಸೆಕೆಂಡ್ 30 ಮಾರ್ಕ್ಸು, ಆಮೇಲೆ ಸೈಕಾಲಜಿ 30 ಮಾರ್ಕ್ಸು, ಮ್ಯಾಥ್ಸ್ 30 ಮಾರ್ಕ್ಸು, EVS 30 ಮಾರ್ಕ್ಸ್ ಅಂದರೆ 30, 60, 90, 170, 150 ಮಾರ್ಕ್ಸ್ ಇರುತ್ತೆ. ಟೋಟಲ್ 150 ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸು 150 ಮಾರ್ಕ್ಸ್ ಇರುತ್ತೆ. ಇದು ಮಾತ್ರ ಅಂಧ ವಿದ್ಯಾರ್ಥಿಗಳು ಅಷ್ಟೇ ಇರೋದು ಸಮಾಜ ಅಧ್ಯಯನ, ಎಲ್ಲರಿಗೇನು ಬರಲ್ಲ. ಇದು ಪೇಪರ್ ಫಸ್ಟ್ನ ಪರೀಕ್ಷಾ ವಿಧಾನ ಯಾವ ರೀತಿ ಯಾವ ಥರ ಸಬ್ಜೆಕ್ಟ್ಸ್ ಇರ್ತವೆ ಅಂತ ಒಂದು ಪ್ಯಾಟ್ರನ್ನು. ಸೊ ಹಾಗೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯಲ್ಲಿ ಸ್ಪೆಷಲಿ TET ಪೇಪರ್ ಸೆಕೆಂಡು, ಪೇಪರ್ ಫಸ್ಟು, ಪೇಪರ್ ಸೋಷಿಯಲ್ ಸೈನ್ಸ್, ಮ್ಯಾಥಮೆಟಿಕಲ್ ಸೈನ್ಸ್ಗೆ ಎಲ್ಲವಕ್ಕೂ ಆನ್ಲೈನ್ ಕ್ಲಾಸಸ್ ಅವೈಲೇಬಲ್ ಇದೆ. ಗೂಗಲ್ ಪ್ಲೇ ಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಅದರ ಉಪಯೋಗನ ನೀವು ಪಡ್ಕೊತ ಬರ್ಬೋದು. ಸೊ ಭಾಷೆ 1ಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಬೋಧನಾ ಮಾಧ್ಯಮದ ಭಾಷಾ ಕುಶಲತೆಯನ್ನು ಆಧರಿಸಿರುತ್ತದೆ. ಭಾಷೆ 2ಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಆಯಾ ಭಾಷೆಯ ಮೂಲಭೂತ ಅಂಶಗಳು, ಸಂವಹನ ಮತ್ತು ವಿಷಯ ಗ್ರಹಿಕೆಯ ಸಾಮರ್ಥ್ಯವನ್ನು ಆಧರಿಸಿರುತ್ತದೆ. ಶಿಶು ವಿಕಸನ ಮತ್ತು ಬೋಧನಾ ಕ್ರಮದ ವಿಷಯಗಳು 6ರಿಂದ 11ರ ವಯೋಮಾನದ ಮಕ್ಕಳ ಮನೋವಿಜ್ಞಾನ, ಬೋಧನಾ ಮತ್ತು ಕಲಿಕೆಯ ಮೇಲೆ ಕೇಂದ್ರೀಕೃತವಾಗಿರುತ್ತೆ ಅಂತ ಕೊಟ್ಟಿದ್ದಾನೆ. ಸೊ ಇಲ್ಲಿ ಗಣಿತ ಮತ್ತು ಪರಿಸರ ಅಧ್ಯಯನಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಆಯಾ ವಿಷಯದ ಮೂಲ ಪರಿಕಲ್ಪನೆಗಳು, ಸಮಸ್ಯೆಯನ್ನು ಬಿಡಿಸುವ ಸಾಮರ್ಥ್ಯ, ಭಾಷಾ ಬೋಧನಾ ಶಾಸ್ತ್ರದ ಅರ್ಥೈಸುವಿಕೆಯನ್ನು ಒಳಗೊಂಡಿರುತ್ತೆ ಅಂತ ಕೊಟ್ಟಿದ್ದಾನೆ. ಯಾವ ಥರ ಪ್ರಶ್ನೆಗಳು ಇರ್ತವೆ ಪೇಪರ್ ಫಸ್ಟಲ್ಲಿ ಅಂತ ಕೊಟ್ಟಿದ್ದಾನೆ. ಪತ್ರಿಕೆ 1ರಲ್ಲಿನ ಪ್ರಶ್ನೆಗಳು NCERT ಮತ್ತು ರಾಜ್ಯ ಪಠ್ಯಕ್ರಮವಾದ 1ರಿಂದ 8ನೇ ತರಗತಿಗೆ ಸಂಬಂಧಿಸಿದ ಪಠ್ಯಪುಸ್ತಕವನ್ನು ಆಧರಿಸಿರುತ್ತದೆ. ಪ್ರಶ್ನೆಗಳ ಕಠಿಣತೆಯ ಮಟ್ಟ ಪ್ರೌಢ ಹಂತಕ್ಕೆ 10ನೇ ತರಗತಿವರೆಗೆ ಸೀಮಿತವಾಗಿರುತ್ತೆ ಅಂತ. ಅಂದರೆ ಪೇಪರ್ ಫಸ್ಟಲ್ಲಿ ಕೇಳ್ತಕ್ಕಂಥ ಪ್ರಶ್ನೆಗಳು 1ರಿಂದ 8ರವರೆಗೂ NCERT ಬುಕ್ಸು ಮತ್ತು ನಮ್ಮ ಸ್ಟೇಟ್ ಸಿಲೆಬಸ್ನ ಆಧಾರವಾಗಿ ಇಟ್ಕೊಂಡು ಕೇಳಲಾಗುತ್ತೆ ಅಂತೇಳಿದ್ದೇನೆ. ಆ ಪ್ರಶ್ನೆಗಳ ಒಂದು ಸ್ಟ್ಯಾಂಡರ್ಡ್ನೆಸ್ಸು ಅಪ್ ಟು 10th ಲೆವೆಲ್ವರೆಗೂ ಇರುತ್ತೆ ಅಂತ ಹೇಳಿದ್ದೇನೆ. ಅಂಧ ವಿದ್ಯಾರ್ಥಿಗಳಿಗೆ, ವಿಷುವಲಿ ಇಂಪೇರ್ಡ್ ಸ್ಟೂಡೆಂಟ್ಸ್ಗೆ ಗಣಿತ ಮತ್ತು ಪರಿಸರ ಅಧ್ಯಯನದ ಪ್ರಶ್ನೆ ಪತ್ರಿಕೆ ಬದಲಾಗಿ ಸಮಾಜ ಅಧ್ಯಯನದ ಪ್ರಶ್ನೆ ಪತ್ರಿಕೆಯಿಂದ 60 ಪ್ರಶ್ನೆಗಳಿಗೆ ಅವರು ಉತ್ತರಿಸಬೇಕು ಅಂತ ಹೇಳಿದ್ದೇನೆ. ಸೊ ಹಾಗಾದರೆ ಪೇಪರ್ ಸೆಕೆಂಡ್ ನೋಡ್ರಿ, ಇಲ್ಲಿ ಭಾಷೆ 1, ಭಾಷೆ 2, ಲ್ಯಾಂಗ್ವೇಜ್ ಫಸ್ಟು, ಲ್ಯಾಂಗ್ವೇಜ್ ಸೆಕೆಂಡ್ ಇರುತ್ತೆ. ಸೇಮ್ ಚೈಲ್ಡ್ ಸೈಕಾಲಜಿ ಆ್ಯಂಡ್ ಪೆಡಗಾಗಿ ಇರುತ್ತೆ. ಗಣಿತ ಮತ್ತು ವಿಜ್ಞಾನ ಶಿಕ್ಷಕರಿಗೆ ಈ ಗಣಿತ ವಿಜ್ಞಾನ ಸೇರಿ 60 ಮಾರ್ಕ್ಸ್ ಇರುತ್ತೆ. ಟೋಟಲಿ ಇಲ್ಲಿಗೆ 150 ಮಾರ್ಕ್ಸ್ ಆಯಿತು. ಸೊ ಬೇರೆ ಸ್ಟೂಡೆಂಟ್ಸ್ಗೆ ಈ 60 ಮಾರ್ಕ್ಸ್ ಗಣಿತ ಮತ್ತು ವಿಜ್ಞಾನದ ಬದಲಾಗಿ ಸಮಾಜದ ಪಾಠಗಳು, ಸಮಾಜ ವಿಜ್ಞಾನದ ಪ್ರಶ್ನೆಗಳು 60 ಮಾರ್ಕ್ಸ್ ಇರುತ್ತೆ. ಸೊ ಅಲ್ಲಿ 90 ಅಂತೂ ಎಲ್ಲರಿಗೂ ಕಂಪಲ್ಸರಿ. ಈ 60 ಮತ್ತೆ ಡಿವೈಡ್ ಆಗ್ತಾ ಹೋಗುತ್ತೆ ಸೈನ್ಸ್ ಸ್ಟೂಡೆಂಟ್ಸ್ ಮತ್ತು ಆರ್ಟ್ಸ್ ಸ್ಟೂಡೆಂಟ್ಸ್ಗೆ. ಟೋಟಲಿ 150 ಮಾರ್ಕ್ಸ್ ಇರುತ್ತೆ. 2.5 ಗಂಟೆ ಟೈಮ್ ಡ್ಯೂರೇಷನ್ ಇರುತ್ತೆ ಪೇಪರ್ ಸೆಕೆಂಡು. ಸೇಮ್ ಇಲ್ಲಿ ಪೇಪರ್ ಸೆಕೆಂಡಲ್ಲಿ ಕೇಳ್ತಕ್ಕಂಥ ಪ್ರಶ್ನೆಗಳು NCERT ಲೆವೆಲಲ್ಲಿ 6ರಿಂದ 10ನೇ ಕ್ಲಾಸಲ್ಲಿ ಟೆಕ್ಸ್ಟ್ ಬುಕ್ಸ್ ಏನಿದಾವಲ್ಲ ಅವನ್ನ ರೆಫರ್ ಮಾಡಿರಿ ಅಂತೇಳಿದ್ದಾನೆ. ಸೊ ಇಲ್ಲಿ ಪ್ರಶ್ನೆಗಳ ಒಂದು ಸ್ಟ್ಯಾಂಡರ್ಡ್ನೆಸ್ಸು ಅಪ್ ಟು PUC ಹಂತದವರೆಗೆ ಇರುವ ಚಾನ್ಸಸ್ ಇದೆ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾನೆ. PUC ಹಂತದವರೆಗೆ ಇರ್ತಕ್ಕಂಥದ್ದು ಅಂತ ಹೇಳಿದ್ದಾನೆ ಇಲ್ಲಿ. ಓಕೆನಾ. ಸೊ ನೆಕ್ಸ್ಟ್ ನೋಡೋಣ. ಇಲ್ಲಿ ಪ್ರಶ್ನೆ ಪತ್ರಿಕೆಯ ಮಾಧ್ಯಮ ಕನ್ನಡದಲ್ಲಿ ಪ್ರಶ್ನೆ ಇರುತ್ತೆ, ಇಂಗ್ಲೀಷಲ್ಲೂ ಕ್ವಶನ್ ಇರುತ್ತೆ, ಉರ್ದುನಲ್ಲಿರುತ್ತೆ, ತಮಿಳಲ್ಲಿರುತ್ತೆ, ತೆಲುಗು ಇರುತ್ತೆ, ಹಿಂದಿಯಲ್ಲಿರುತ್ತೆ, ಮರಾಠಿ ಲ್ಯಾಂಗ್ವೇಜಲ್ಲಿರುತ್ತೆ. ಆದರೆ ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಯಾವ ಮಾಧ್ಯಮ ಅಂತ ಸೆಲೆಕ್ಟ್ ಮಾಡಿರ್ತೀರಲ್ಲ ಆ ಮಾಧ್ಯಮದಲ್ಲೇ ನೀವು ಪ್ರಶ್ನೆಯನ್ನು ಆಯ್ಕೆ ಮಾಡಿಕೊಂಡು ಆನ್ಸರ್ ಮಾಡಬೇಕಾಗುತ್ತೆ ಅಂತ ಇಲ್ಲಿ ಕಂಡೀಷನ್ ಬೇರೆ ಕೊಟ್ಟಿದ್ದಾನೆ. ಹಾಗಾದರೆ ಎಲಿಜಿಬಲ್ ಆಗಲಿಕ್ಕೆ, ಪಾಸ್ ಆಗಲಿಕ್ಕೆ ಎಷ್ಟು ಮಾರ್ಕ್ಸ್ ತೆಗಿಬೇಕು ಅಂದರೆ ನೋಡ್ರಿ, ಈ ಜನರಲ್ ಕೆಟಗರಿ 2A 2B 3A 3Bಗೆ ಸೇಲ್ತಕ್ಕಂಥ ಸ್ಟೂಡೆಂಟ್ಸು TETಯಲ್ಲಿ ಪಾಸ್ ಆಗಲಿಕ್ಕೆ ಮಿನಿಮಮ್ 60% ಮಾರ್ಕ್ಸನ್ನು ತೆಗಿಲೇಬೇಕು. 60% ಅಂದರೆ 150ಕ್ಕೆ ಎಷ್ಟು ಅಂದರೆ 90 ಮಾರ್ಕ್ಸನ್ನು ತೆಗೆದ್ರೆ ನೀವು TETಯಲ್ಲಿ ಎಲಿಜಿಬಲ್ ಆಗಿದಿರಿ, TET ಪಾಸ್ ಆಗಿದಿರಿ ಅಂತ. ಅದೇ SC ST ಕೆಟಗರಿ 1 ಮತ್ತು ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಸ್ಟೂಡೆಂಟ್ಸ್ ಏನಿದಾರಲ್ಲ 55% ಅಂದರೆ 150ಕ್ಕೆ ಎಷ್ಟು ಬರುತ್ತೆ ಅಂದರೆ 83 ಮಾರ್ಕ್ಸ್ ಆಗುತ್ತೆ. 55% ಅಂದರೆ 83 ಮಾರ್ಕ್ಸನ್ನು ತೆಗೆದ್ರೆ ನೀವು ಎಲಿಜಿಬಲ್ ಆಗಿರ್ತೀರಿ. ಸೊ ಆದರೆ ನೋಡ್ರಿ, ಇಲ್ಲಿ ಒಂದು ವೇಳೆ ಎಕ್ಸಾಮಲ್ಲಿ ಕ್ವಶನ್ ಪೇಪರಲ್ಲಿ ಏನಾದ್ರು ಕ್ವಶನ್ ರಾಂಗ್ ಇತ್ತು ಅಂದರೆ ಅಥವಾ ಆಪ್ಷನ್ಸ್ ರಾಂಗ್ ಇದ್ವು ಅಂದರೆ ಆ ಇಡೀ ಪ್ರಶ್ನೆ ಪತ್ರಿಕೆಯಲ್ಲಿ ಆ ಕ್ವಶನ್ನ ಡಿಲೀಟ್ ಮಾಡಿ
ಇನ್ನು 149 ಕ್ವಶನ್ಸ್ ಇದ್ದರೆ ಆ ಕ್ವಶನ್ ಬೇಸಿಸ್ ಮೇಲೆ ಪರ್ಸೆಂಟೇಜನ್ನು ಕ್ಯಾಲ್ಕುಲೇಟ್ ಮಾಡಿ ನಂಬರ್ಸ್ನ ಚೇಂಜ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಯಾವುದೇ ಟಿ ನೀವು ಪಾಸ್ ಆಗಲಿ ಅಂದರೆ ನೀವು ಅಧಿಕೃತ ವೆಬ್ಸೈಟ್ನಲ್ಲಿ www.schooleducation.com ಅಲ್ಲಿ ಹೋಗಿ, ಸೊ schooleducation.co.in ಅಲ್ಲಿ ಹೋಗಿ ನೀವು ಟಿ ಪಾಸ್ ಆಗಿ 4 ವಾರಗಳ ಒಳಗಾಗಿ ನಿಮ್ಮ ಪ್ರಮಾಣ ಪತ್ರವನ್ನು ಅಪ್ಲೋಡ್ ಮಾಡ್ಕೊಂಡು ವೆಬ್ಸೈಟಲ್ಲಿ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ನಿಮಗೆ ಯಾವುದೇ ಮಾರ್ಕ್ಸ್ ಕಾರ್ಡನ್ನು ಇಲಾಖೆಯಿಂದ ಕಳಿಸ್ಕೊಡಲಾಗೋದಿಲ್ಲ ಅಂತ ಹೇಳಿದ್ದೇನೆ ಇಲ್ಲಿ. ಓಕೆನಾ. ಸೊ ನೆಕ್ಸ್ಟು ಈ ಪ್ರಮಾಣ ಪತ್ರ ಒಂದ್ಸಲ ಟಿ ಪಾಸ್ ಆದರೆ ಎಷ್ಟು ವರ್ಷ ಇರುತ್ತೆ ಅಂದರೆ ನಿಮ್ಮ ಲೈಫ್ ಟೈಮ್ ಜೀವಿತಾವಧಿವರೆಗೂ ಮಾನ್ಯತೆ ಇರುತ್ತೆ. ಆದರೆ ನೋಡ್ರಿ, ನೀವು ಬರೀ ಟಿ ಪಾಸ್ ಮಾಡಲಿಕ್ಕೆ ಯೋಚನೆ ಮಾಡಬೇಡ್ರಿ. ಟಿಯಲ್ಲಿ ಸ್ಕೋರ್ ಮಾಡೋದು ಯಾವ ಥರ ಸ್ಕೋರ್ ಮಾಡ್ಕೋಬೇಕು ಅನ್ನೋದು ಅದರ ಕಡೆ ಗಮನ ಕೊಡ್ರಿ. ಒಂದು ವೇಳೆ ಈಗಾಗಲೇ ಟಿ ಪಾಸ್ ಆಗಿ ಬರೀ 100ಕ್ಕೆ 83 ತೆಗಿಬೇಕಾದರೂ ಒಂದು 85 ಮಾರ್ಕ್ಸು, 86 ಮಾರ್ಕ್ಸು ಅಥವಾ 90 ತೆಗಿಬೇಕಾಗಿರೋ ಕ್ಯಾಂಡಿಡೇಟ್ಸು 91, 92 ಅಥವಾ 93, 100 ಒಳಗಡೆ ಮಾರ್ಕ್ಸ್ ಪಡ್ಕೊಂಡಿರ್ತಕ್ಕಂಥ ಅಭ್ಯರ್ಥಿಗಳು ಸೊ ಮತ್ತೊಮ್ಮೆ ಟಿಗೆ ಅಪ್ಲಿಕೇಶನ್ ಹಾಕಿ ನಿಮ್ಮ ಸ್ಕೋರನ್ನು ಜಾಸ್ತಿ ಮಾಡ್ಕೋಬೇಕು. ಯಾಕೆ ಸ್ಕೋರನ್ನು ಟಿಯಲ್ಲಿ ಜಾಸ್ತಿ ಮಾಡ್ಕೋಬೇಕಂದ್ರೆ ಟಿಯಲ್ಲಿ ಪಡೆದ ಅಂಕಗಳನ್ನು GPSTR ಅಥವಾ PSTR ಪರೀಕ್ಷೆ ಕಾಲ್ಫರ್ ಆದಾಗ ನೀವು ಟಿ ಪಡೆದ ಅಂಕಗಳನ್ನು 20% ಅಂಕಗಳನ್ನು ಅಲ್ಲಿ ಕನ್ಸಿಡರ್ ಮಾಡೋದ್ರಿಂದ ಟಿಯಲ್ಲಿ ಬರೀ ಪಾಸ್ ಆಗೋದ್ರ ಕಡೆಗೆ ಗಮನ ಕೊಡೋಂಗಿಲ್ಲ, ನೀವು ಸ್ಕೋರ್ ಮಾಡೋದ್ರ ಕಡೆಗೆ ಗಮನ ಕೊಡಬೇಕು. ಟಿಯಲ್ಲಿ ಕಡಿಮೆ ಸ್ಕೋರ್ ಆಗಿರೋರು ಮತ್ತೊಮ್ಮೆ ಟಿಗೆ ಅಪ್ಲೈ ಮಾಡಿ ನಿಮ್ಮ ಸ್ಕೋರನ್ನು ಹೆಚ್ಚಿಗೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ. ಯಾಕಂದರೆ ಇನ್ ಫ್ಯೂಚರ್ ನಿಮ್ಮ ಅಪಾಯಿಂಟ್ಮೆಂಟಲ್ಲಿ ಈ ಟಿಯಲ್ಲಿ ಪಡೆದ ಅಂಕಗಳು ಕೂಡ ಕನ್ಸಿಡರ್ ಮಾಡಲಾಗುತ್ತೆ. ಸೊ ಹಾಗಾದರೆ ಅಪ್ಲಿಕೇಶನ್ ಹಾಕಲಿಕ್ಕೆ ಡೇಟ್ ಸ್ಟಾರ್ಟ್ ಆಗೋದು ಇದೇ 23ರಿಂದ ಅಕ್ಟೋಬರ್ 23ರಿಂದ ಸ್ಟಾರ್ಟ್ ಆಗುತ್ತೆ. ಲಾಸ್ಟ್ ಡೇಟು ನವಂಬರ್ 9ನೇ ತಾರೀಕಿದೆ. ಅದೇ ಫೀಸ್ ಪೇ ಮಾಡಲಿಕ್ಕೆ ನವಂಬರ್ 10ನೇ ತಾರೀಕುವರೆಗೂ ಟೈಮ್ ಇದೆ. ನಿಮ್ಮ ಪ್ರವೇಶ ಪತ್ರವನ್ನು ಡಿಸೆಂಬರ್ 1ರಿಂದ ಡಿಸೆಂಬರ್ 7ನೇ ತಾರೀಕುವರೆಗೂ ನೀವು ಡೌನ್ಲೋಡ್ ಮಾಡ್ಕೋಬೋದು ಅಧಿಕೃತ ವೆಬ್ಸೈಟಲ್ಲಿ www.schooleducation.karnataka.government.in ನೋಡ್ರಿ, ಈ ಒಂದು ವೆಬ್ಸೈಟ್ ಏನು ಕೊಟ್ಟಿದ್ರಲ್ಲ ಈ ವೆಬ್ಸೈಟಲ್ಲೇ ನೀವು ಅಪ್ಲಿಕೇಶನ್ ಹಾಕ್ಬೋದು. ನಿಮ್ಮ ಪ್ರಮಾಣ ಪತ್ರ ಅಥವಾ ಪ್ರವೇಶ ಪತ್ರವನ್ನು ಇದರಲ್ಲೇ ಡೌನ್ಲೋಡ್ ಮಾಡ್ಕೋಬೋದು. ಸೊ ನೆಕ್ಸ್ಟ್, ಪರೀಕ್ಷೆಯಲ್ಲಿ ದಿನದಂದು ತರಬೇಕಾದ ವಸ್ತುಗಳು ಪ್ರವೇಶ ಪತ್ರ, ನೀಲಿ ಅಥವಾ ಕಪ್ಪು ಬಾಲ್ ಪಾಯಿಂಟ್ ಪೆನ್ಗಳನ್ನು ತರಬೇಕು. ಸೊ ಎಕ್ಸಾಮ್ ಡೇಟ್ಸ್ ನಿಮಗೆ ಗೊತ್ತಿದೆ, ಡಿಸೆಂಬರ್ 7ನೇ ತಾರೀಕು. ಇನ್ನು ಹೆಚ್ಚಿನ ಮಾಹಿತಿ ಬೇಕಂದರೆ ನೀವು www.schooleducation.karnataka.gov.in ಅಲ್ಲಿ ಹೋಗಿಬಿಟ್ಟು ಸೊ ಅಧಿಕೃತವಾದ ನೀವು ನೋಟಿಫಿಕೇಷನ್ ಏನಾರು ಇದೆಯಲ್ಲ ಅಧಿಸೂಚನೆ ಡೌನ್ಲೋಡ್ ಮಾಡ್ಕೊಂಡು ಇನ್ ಡೀಟೇಲಾಗಿ ಓದ್ತಾ ಬನ್ನಿ. ಏನಾರು ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀವಿ. ನಿಮಗೆ ಟಿ ಸ್ಕೋರ್ ಮಾಡ್ಕೋಬೇಕು ಅಂತಿದ್ರೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆನ್ಲೈನ್ ಪ್ಲಾಟ್ಫಾರ್ಮಲ್ಲಿ ಗೂಗಲ್ ಪ್ಲೇಸ್ಟೋರಲ್ಲಿ ಸ್ಪರ್ಧಾ ಅಂತ ಇರ್ಬೇಕು, ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಅಂತ ಇರುತ್ತೆ. ಬೇರೆ ಬೇರೆ ಇದೇ ಹೆಸರಿಂದ ಅಕಾಡೆಮಿ ಹೆಸರುಗಳಿದ್ದಾವೆ, ಅದರ ಕರೆಕ್ಟಾಗಿ ತಿಳ್ಕೊಳ್ರಿ. ರಿಯಲ್ ಆಗಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಅಂತ ಇದ್ದರೆ ಸೊ ಈ ಥರ ಇಲ್ಲಿ ಲೋಗೋ ಕಾಣಿಸುತ್ತಲ್ಲ ನಮ್ಮ ಲೋಗೋ, ಈ ಥರ ಲೋಗೋ ಇರ್ತಕ್ಕಂಥ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡ್ರೆ ಟಿ ಓನ್ಲಿ ಮ್ಯಾಥ್ಸ್ ಸಿಗುತ್ತೆ ಅಥವಾ ಟಿ ಕಂಪ್ಲೀಟ್ ಕೋರ್ಸ್ ಎಲ್ಲ 5 ಸಬ್ಜೆಕ್ಟ್ನ ಕ್ಲಾಸಸ್ ಸಿಗುತ್ತೆ. ಹೆಚ್ಚಿನ ಮಾಹಿತಿ ಬೇಕಂದರೆ ಇಲ್ಲಿ 9071673831 ಅಥವಾ 32 ನಂಬರ್ಗೆ ಕರೆ ಮಾಡಿ ಟೈಮ್ ವೇಸ್ಟ್ ಮಾಡ್ದಂಗೆ ಟಿ ಪಾಸ್ ಮಾಡೋದ್ರ ಕಡೆ ಗಮನ ಕೊಡಿ ಅಂತ ಹೇಳ್ತಾ ಸೊ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.